ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ, ಇವು 5 ವೃತ್ತಿಗಳು. ನಿನ್ನೆ ನೋಡಿದ್ರಿ. ವೃತ್ತಯ ಪಂಚತಯ ಕ್ಲಿಷ್ಟಾ. ವೃತ್ತಿಗಳು 5. ಅವುಗಳು ಕ್ಲಿಷ್ಟವೂ ಆಗಬಹುದು, ಅಕ್ಲಿಷ್ಟವೂ ಆಗಬಹುದು. ಕ್ಲಿಷ್ಟ ಅಂದ್ರೆ ಗೊತ್ತು, ಕಠಿಣ, ಕಷ್ಟ. ಅಕ್ಲಿಷ್ಟ ಅಂದ್ರೆ ಕಷ್ಟ ಇಲ್ಲದೆ ಇರ್ತಕ್ಕಂಥದ್ದು. ಅಂದ್ರೆ ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ, ಈ ವೃತ್ತಿಗಳು ಸಾಧಕನ ಉನ್ನತಿಗೂ ಕಾರಣ ಆಗಬಹುದು, ಉನ್ನತಿಗೆ ಅನುಕೂಲಕರವಾಗಬಹುದು, ಅಥವಾ ಉನ್ನತಿಗೆ ಅನಾನುಕೂಲಕರವೂ ಆಗಬಹುದು. ಮೊದಲು ಅನಾನುಕೂಲಕರನೇ ಇರ್ತವೆಲ್ಲ ಸಾಧಕರಿಗೂ ಕೂಡ. ಇವು ಅನಾನುಕೂಲಕರ. ಕ್ಲಿಷ್ಟ ಅಕ್ಲಿಷ್ಟ ಅನ್ನೋದನ್ನ ನಮ್ಮ ತಿಳುವಳಿಕೆಗೋಸ್ಕರವಾಗಿ ಅನುಕೂಲ ಅನಾನುಕೂಲ ಅಂತ ಮಾಡ್ಕೋಬಹುದು. ಅವುಗಳು ಯಾವ್ಯಾವುದು 5ನ್ನ ಮುಂದೆ 6ನೇ ಸೂತ್ರದಲ್ಲಿ ಹೇಳ್ತಾರೆ. ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ ಅಂದ್ರೆ ಮೊದಲನೇದು ಪ್ರಮಾಣ. ಪ್ರಮಾಣ ಅಂದ್ರೆ ಏನು? ಈ ಶಾಸ್ತ್ರೀಯವಾಗಿ ಮತ್ತು ಕ್ರಮಬದ್ಧವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಹೋಗಿ ಬುದ್ಧಿಯ ಚಕ್ರದಲ್ಲಿ ಸಿಕ್ಕಾಕೊಂಡು, ಅತಿ ಬುದ್ಧಿವಂತಿಕೆಯ ಚಕ್ರದಲ್ಲಿ ಸಿಕ್ಕಾಕೊಂಡು ಸಂವಾದ ಮಾಡೋದಕ್ಕಿಂತ ಹೆಚ್ಚಾಗಿ ವಾದ ವಿವಾದ ಮಾಡಿಕೊಂಡೇನೆ ನಮ್ಮ ಅನೇಕ ಜನ ವಿದ್ವಾಂಸರುಗಳು, ಬುದ್ಧಿವಂತರು ತಮ್ಮ ಸಮಯವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಪ್ರಮಾಣದ ವಿಷಯದಲ್ಲೂ ಕೂಡ ಹಾಗೆ ಆಗುತ್ತೆ. ಇವರು ಸರಳವಾಗಿ ಹೇಳಿದ್ದಾರೆ, ಪತಂಜಲಿಗಳು ಸರಳವಾಗಿ ಹೇಳಿದ್ದಾರೆ. ಪ್ರಮಾಣ ಅಂದ್ರೆ 3 ಯಾವ್ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರಮಾಣಾನಿ ಆಗಮ ಪ್ರಮಾಣಾನಿ. ಪ್ರತ್ಯಕ್ಷಾನುಮಾನಾಗಮ ಪ್ರಮಾಣಾನಿ. ಇದು 7ನೇ ಸೂತ್ರ ಅಂತ ಕಾಣುತ್ತೆ. ಹೌದು, 7ನೇ ಸೂತ್ರ. ಅಂದ್ರೆ 3 ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಆಗಮ. ಹಾಗಾದ್ರೆ ಪ್ರಮಾಣ ಅಂದ್ರೆ ಏನು? ಬಸವಣ್ಣವರ ವಚನದಲ್ಲಿ ನಿಮಗೆಲ್ಲ ಗೊತ್ತಿದೆ. ಅಪ್ರಮಾಣ ಅಂತ ಬರ್ತದೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ. ಅಂದ್ರೆ ಅಪ್ರಮಾಣ ಅಂದ್ರೆ ಯಾವುದಕ್ಕೂ ನಿಲುಕಲಾರದ್ದು. ಮಾನವನ ಜ್ಞಾನದ ಮಿತಿಗಳೇನಿದಾವಲ್ಲ ಅವಕ್ಕೆಲ್ಲ ಮೀರಿದಂತಹದ್ದು. ಹಾಗಾದ್ರೆ ಪ್ರಮಾಣ ಅಂತಂದ್ರೆ ಏನು ಅಂದ್ರೆ, ದೈನಂದಿನ ಜೀವನದಲ್ಲಿ ನಮಗೆ ಅನುಭವ ಅಂದ್ರೆ ಜ್ಞಾನವನ್ನು ಉಂಟು ಮಾಡತಕ್ಕಂಥದ್ದು ಮತ್ತು ಪರಸ್ಪರ ತಿಳುವಳಿಕೆಯನ್ನು ಉಂಟು ಮಾಡುವ ವೃತ್ತಿಗೆ ಪ್ರಮಾಣ ವೃತ್ತಿ ಅಂತ ಕರೀತಾರೆ. ಈಗ ಉದಾಹರಣೆಗೆ ನಾನೀಗ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೇಳಿಸ್ಕೊಡ್ತಾ ಇದ್ದೀರ. ಯಾವುದ್ರ ಮೂಲಕ? ಕಿವಿ ಮೂಲಕ ಕೇಳ್ತಾ ಇದ್ದೀನಿ, ಹೌದಾ ಇಲ್ವಾ? ನಾನು ಬಾಯಿ ಮೂಲಕ ಮಾತಾಡ್ತಾ ಇದ್ದೀನಿ, ನಾಲ್ಗೆ ಮೂಲಕ ಮಾತಾಡ್ತಾ ಇದ್ದೀನಿ, ನೀವು ಕಿವಿ ಮೂಲಕ ಕೇಳ್ತಾ ಇದ್ದೀರ. ಇದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಇದು. ನನ್ನನ್ನು ನೀವು ನೋಡ್ತಾ ಇದ್ದೀರ ಕಣ್ಣಿನ ಮೂಲಕ, ಇದು ಪ್ರತ್ಯಕ್ಷ ಪ್ರಮಾಣ. ಮುಟ್ತೀರಾ, ಚರಣ ಸ್ಪರ್ಶ ಮಾಡ್ತೀರಾ, ಇದು ಪ್ರತ್ಯಕ್ಷ ಪ್ರಮಾಣ. ವಾಸನೆ, ಊದುಗಡ್ಡಿ, ಧೂಪ, ಇದರ ವಾಸನೆಯನ್ನು ಗ್ರಹಿಸ್ತೀವಿ, ಇದು ಪ್ರತ್ಯಕ್ಷ ಪ್ರಮಾಣ. ಈ ತರಹ ದೇವರನ್ನ ನಾವು ಇಂದ್ರಿಯಗಳಿಂದ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನು ಇಂದ್ರಿಯಗಳಿಗೆ ಅಗೋಚರ, ಅಪ್ರಮಾಣ. ಅಂದ್ರೆ ಈ ಪರಮಾತ್ಮನನ್ನ ತಿಳ್ಕೊಳಕ್ಕಾಗಲ್ಲ, ಇಂದ್ರಿಯಗಳ ಮೂಲಕ ತಿಳ್ಕೊಳಕ್ಕಾಗಲ್ಲ. ಆದ್ರಿಂದ ಜಗತ್ತಿನ ವಿಷಯಗಳು ಮಾತ್ರ ಪ್ರಮಾಣದ ಮೂಲಕ ತಿಳ್ಕೊಳ್ಬೋದು. ಇದು ಪ್ರಮಾಣ ವೃತ್ತಿ. ಇದು ಕ್ಲಿಷ್ಟವೂ ಆಗಬಹುದು, ಅಕ್ಲಿಷ್ಟವೂ ಆಗಬಹುದು. ಪ್ರತ್ಯಕ್ಷ ಪ್ರಮಾಣ ಕ್ಲಿಷ್ಟವೂ ಆಗ್ಬೋದು, ಅಕ್ಲಿಷ್ಟ ಆಗ್ಬೋದು. ಕ್ಲಿಷ್ಟ ಹೇಗಪ್ಪ ಅಂದರೆ, ಈಗ ನನಗೆ ನಿಮಗೆ ಒಂದು ರೀತಿಯ
ಸಂಬಂಧ ಚೆನ್ನಾಗಿದ್ರೆ ಅಕ್ಲಿಷ್ಟ, ಅಂದರೆ ಅನುಕೂಲ. ನೋಡಿದ ಕೂಡಲೇ ಸಂತೋಷ ಆಗುತ್ತೆ. ಗುರುಗಳು ಸಿಕ್ಕಿದ್ರಪ್ಪ ನಮಗೆ ಈಗ ಉಪದೇಶ ಮಾಡ್ತಾರೆ ಅಥವಾ ಉಪವಾಸ ಮಾಡಿಸ್ತಾರೆ. ಅಕಸ್ಮಾತ್ ನಾನು ನಿಮಗೆ ಕಂಡು ಕೂಡಲೇ ನನ್ನ ಬಗ್ಗೆ ನಿಮಗೆ ಕಹಿ ಮನೋಭಾವನೆ ಉಂಟಾಗ್ತಿತ್ತು ಅಂದರೆ, ನಿಮ್ಮ ಬಗ್ಗೆ ನನಗೆ ಕಹಿ ಮನೋಭಾವನೆ ಉಂಟಾಗ್ತಿತ್ತು ಅಂದರೆ ಅದು ಕ್ಲಿಷ್ಟ. ಸಂತೋಷ ಆಗ್ತಿತ್ತು ಅಂದರೆ ಅಕ್ಲಿಷ್ಟ. ಇಷ್ಟೇ, ಎಲ್ಲ ವಿಷಯದಲ್ಲೂ ಅಷ್ಟೇ. ಹಾಗೇನೆ ಪ್ರಮಾಣ ವಿಷಯದಲ್ಲಿ ಶಾಲೆಗಳಲ್ಲಿ ಪಾಠ ಹೇಳೋದು ಪ್ರಮಾಣ ವೃತ್ತಿ. ಅದು ಅಲ್ಲಿ ಒಬ್ಬ 3-4 ಜನ ಶಿಕ್ಷಕರಿದ್ರೆ, 5-6 ಜನ ಶಿಕ್ಷಕರಿದ್ರೆ, ಒಬ್ಬೊಬ್ಬರು ಶಿಕ್ಷಕರ ಬಗ್ಗೆ ಒಂದೊಂದು ರೀತಿ ಮನೋಭಾವನೆ ಇರುತ್ತೆ. ಇದು ವೃತ್ತಿ, ಮನಸ್ಸಿನಲ್ಲಿ ಚಿತ್ತದಲ್ಲಿ ಉಂಟಾಗ್ತಕ್ಕಂಥ ವೃತ್ತಿ. ಅಲ್ಲಿ ಗುರು ಅಂದರೆ ಶಿಕ್ಷಕ ಸರಿಯಾಗಿ ಅವರಿಗೆಲ್ಲ ಪಾಠ ಹೇಳ್ತಾ, ಅವರಿಗೆ ಜೀವನದ ಬಗ್ಗೆ ತಿಳುವಳಿಕೆ ಹೇಳ್ತಾ, ಅವ್ರ ತಪ್ಪುಗಳನ್ನು ತಿದ್ದುತ್ತಾ, ಪ್ರೀತಿಯಿಂದ ಮಾತಾಡಿಸ್ತಿದ್ರೆ ಅದು ಅಕ್ಲಿಷ್ಟ ವೃತ್ತಿ, ಅಂದರೆ ಅನುಕೂಲಕರ ವೃತ್ತಿ. ಅವನು ಇವ್ರಿಗೆ ಸರಿಯಾಗಿ ಪಾಠ ಮಾಡಲ್ಲ, ಅಥವಾ ದುಶ್ಚಟ ಕುಡ್ಕೊಂಡು ಬರೋದು, ಅಥವಾ ಇನ್ನೊಂದೇನೋ ಅವನಿಗೆ ಬೈಯೋದು, ಸುಮ್ಮನೆ ಬೈಯೋದು, ಈ ರೀತಿ ಇದ್ದರೆ ಅದು ಕ್ಲಿಷ್ಟ ವೃತ್ತಿ. ಇದು ಕೂಡ ಪ್ರಮಾಣ ವೃತ್ತಿ. ಒಟ್ಟು ಸಂಪರ್ಕ ಸಾಧನ ಏನಿದೆ, ಜೀವನ ನಡೆಸಬೇಕಾದ್ರೆ ಎಲ್ಲರ ಜೊತೆ ನಾವು ಬೆರೀಲೇಬೇಕು, ಅದು ಪ್ರತ್ಯಕ್ಷ ಪ್ರಮಾಣ. ಈ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಜಗತ್ತನ್ನು ತಿಳ್ಕೋಬಹುದೇ ಹೊರತು ದೇವ್ರನ್ನ ತಿಳ್ಕೊಳಕ್ಕಾಗಲ್ಲ. ಆದ್ರಿಂದ ಅವನು ಅಪ್ರಮಾಣ. ಇನ್ನು ಎರಡನೇದು ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂತಂದೇನು ಅಂದರೆ, ಕಾರ್ಯವನ್ನು ನೋಡಿ ಕಾರಣವನ್ನು ಊಹೆ ಮಾಡೋದು. ಅದಕ್ಕೆ 2 ಪ್ರಮುಖವಾದಂತಹ ದೃಷ್ಟಾಂತಗಳನ್ನು ಕೊಡ್ತಾರೆ. ಒಂದನೇದು, ದೂರದಲ್ಲೆಲ್ಲೋ ಅಗ್ನಿ ಕಾಣಿಸ್ತಾ ಇದೆ, ಹೊಗೆ ಕಾಣಿಸ್ತಾ ಇದೆ ಅಂದರೆ ಅಗ್ನಿಯನ್ನು ಊಹಿಸೋದು. ಹೊಗೆಯ ಆಧಾರದ ಮೇಲೆ ಅಗ್ನಿಯನ್ನು ಊಹಿಸೋದು, ಅದು ಅನುಮಾನ ಪ್ರಮಾಣ. ಅಗ್ನಿ ನಾವು ನೋಡಿಲ್ಲ, ಆ ಹೊಗೆ ಇದೆ ಅಂದರೆ ಅಗ್ನಿ ಗ್ಯಾರಂಟಿ ಇದೆ, ಇದು ಅನುಮಾನ ಪ್ರಮಾಣ. ಆಮೇಲೆ ಈ ನದಿಗೆ ಪ್ರವಾಹ ಬರೆದಾಗ ಮೊದಲು ರಾಡಿ ನೀರು ಬರ್ತದೆ, ಮಣ್ಣೆಲ್ಲ ಕೊಚ್ಕೊಂಡು ಬರ್ತದೆ, ರಾಡಿ ನೀರು ಬರ್ತದೆ. ಆವಾಗ ಮೇಲೆಲ್ಲೋ ಮಳೆ ಆಗಿದ್ದು ನಮಗೆ ನೋಡಿಲ್ಲ, ಗೊತ್ತಿಲ್ಲ. ಆದರೆ ಪ್ರವಾಹ ಬಂದಿದ್ದನ್ನು ಅಥವಾ ರಾಡಿ ನೀರು ಬಂದಿದ್ದನ್ನು ನೋಡಿ ನಾವು ತಿಳ್ಕೊಳ್ಳೋದು ಮಳೆ ಆಗಿದೆ ಅಂತ ಹೇಳ್ಬಿಟ್ಟು, ಇದು ಅನುಮಾನ ಪ್ರಮಾಣ. ಹಾಗೆಯೇ ಎಲ್ಲ ವಿಷಯದಲ್ಲೂ ಅಷ್ಟೇ. ಈಗೊಬ್ಬ ಎಷ್ಟೇ ಕಷ್ಟ ಬಂದರೂ ನಗ್ನಗ್ತಾ ಇರ್ತಾನೆ, ಬಹಳ ಕಷ್ಟ ಇದೆ ಅವನಿಗೆ ಜೀವನದಲ್ಲಿ, ನಗ್ನಗ್ತಾ ಇರ್ತಾನೆ. ಆವಾಗ ಅವನು ಒಬ್ಬ ಜ್ಞಾನಿ, ಅವನು ಒಳ್ಳೆ ಮನುಷ್ಯ, ಹತ್ತಿರಕ್ಕಿದ್ದಾನೆ. ಒಬ್ಬ ಅತ್ಯಂತ ಸಿಡುಕ, ಸಣ್ಣ ಪುಟ್ಟದಕ್ಕೂ ಸಿಡುಕು ಮಾಡ್ತಿರ್ತಾನೆ. ಅವ್ರಿಗೇನು ಯಾರೋ ಬೈಬೇಕು ಅಂತಿಲ್ಲ, ಅಥವಾ ಅವನಿಗೆ ಕೆಡುಕು ಮಾಡಬೇಕು ಅಂತಿಲ್ಲ, ಒಟ್ಟು ಸಿಡುಕು ಮಾಡೋದೇ ಅವನ ಉದ್ಯೋಗ. ಆವಾಗ ಗೊತ್ತಾಗುತ್ತೆ ಇವನು ಕೆಟ್ಟವನು, ಅವನ ಕೆಟ್ಟ ಕೆಲಸಗಳು ನಮಗೇನು ಗೊತ್ತಿಲ್ಲ, ಇವನು ಒಳ್ಳೆತನಗಳು ಗೊತ್ತಿಲ್ಲ, ಮೇಲ್ನೋಟಕ್ಕೆ ಸ್ವಭಾವವನ್ನು ನೋಡಿ ತಿಳ್ಕೊಳ್ತೀವಲ್ಲ, ಇದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತಾರೆ. ಹೀಗೆ ದೇವರನ್ನು ತಿಳ್ಕೋಬಹುದು. ಹೇಗೆ? ಅನುಮಾನ ಪ್ರಮಾಣದ ಮೂಲಕ ದೇವರನ್ನು ನಂಬೋದು. ಹೇಗಪ್ಪ ಅಂದರೆ, ಜಗತ್ತನ್ನು ಇಷ್ಟು ಅದ್ಭುತವಾಗಿ ನಡೆಸ್ತಿದ್ದಾನೆ ಅಂದರೆ, ಜಗತ್ತು ಇಷ್ಟು ಕರಾರುವಾಕಾಗಿ ನಡೀತಾ ಇದೆ ಅಂದರೆ, ಇಷ್ಟು ಅಗಾಧವಾದ ಬ್ರಹ್ಮಾಂಡಗಳು, ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ, ಇದ್ರ ಹಿಂದೆ ಅದ್ಭುತವಾದ ಶಕ್ತಿ ಇದೆ, ಪರಮಾತ್ಮ ಶಕ್ತಿ ಇದೆ. ನಾವು ನೋಡಿಲ್ಲ, ಅದನ್ನು ನಂಬಕಡ್ಡಿ ಇಲ್ಲ, ಅನುಮಾನ ಪ್ರಮಾಣ ಅಂತ ಕರೀತಾರೆ. ಇದು ಬೇಕು, ನಂಬಬೇಕು. ಈಗ ನಾವು ನೋಡಿ, ತಾಯಿ ಮೇಲೆ ನಾವು ನಂಬಿಕೆ ಇಟ್ಟಿದ್ದಕ್ಕೋಸ್ಕರನೇ ನಾವು ಇಡೀ ಜಗತ್ತಿನಲ್ಲಿ ಬಾಳೋದಕ್ಕೆ ಅನುಕೂಲ ಆಗಿದೆ. ತಾಯಿ ಮಾತನ್ನು ನಂಬದೆ ಹೋಗಿದ್ರೆ, ಅಥವಾ ಅದು ಆಗಮ ಪ್ರಮಾಣದಲ್ಲಿ ಬರುತ್ತೆ. ಒಟ್ಟು ಜಗತ್ತನ್ನು ನೋಡಿ ನಾವು ಪರಮಾತ್ಮನ ಕಲ್ಪಿಸ್ಕೊಳ್ತೀವಲ್ಲ, ಇದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತಾರೆ. ಇದು ಬೇಕು. ಇನ್ನು ಮೂರನೇದು ಆಗಮ ಪ್ರಮಾಣ. ಆಗಮ ಅಂದರೆ ಶಬ್ದ, ಗ್ರಂಥಗಳು, ವೇದ, ಉಪನಿಷತ್ತು, ಪುರಾಣ, ವಚನಶಾಸ್ತ್ರ, ಇವೆಲ್ಲವೂ ಕೂಡ ಇವುಗಳನ್ನು ನೋಡಿ ಕೇಳಿ ನಂಬ್ತೀವಲ್ಲ, ಇದಕ್ಕೆ ಆಗಮ ಪ್ರಮಾಣ ಅಂತ ಕರೀತಾರೆ. ಈ ಬಹುಬುದ್ಧಿಯ ಜಡರೇನಿದಾರಲ್ಲ ನಾಸ್ತಿಕರು, ಅದಕ್ಕೆ ಬಸವಣ್ಣವ್ರು ಅಂತಾರೆ ಬಹುಬುದ್ಧಿಯ ಜಡರು ಅಂತ. ಇನ್ನೊಬ್ರು ಹೇಳಿದ್ದನ್ನು ನಾವು ನಂಬಲ್ಲಪ್ಪ,
ಬಸವಣ್ಣವ್ರು ದೇವರಿದ್ದಾರೆ ಅಂತ ಹೇಳಿದ ಕೂಡಲೇ ನಾವೇನು ನಂಬಬೇಕು? ಬೇಡ ಅಂತ ನಂಬೇಡ. ಹಾನಿ ಆಗೋದು ಯಾರಿಗೆ? ಬಸವಣ್ಣವ್ರಿಗಲ್ಲ, ಬುದ್ಧನಿಗಲ್ಲ, ಅಥವಾ ಮತ್ತೊಬ್ಬರಿಗಲ್ಲ. ಹಾನಿ ಆಗೋದು ನಮಗೆ. ಈ ಶ್ರೇಷ್ಠರಾದಂತಹ ಶರಣರ ಸಂತರ ಮಾತುಗಳನ್ನು ನಂಬದೆ ಹೋದರೆ, ಆಗಮ ಪ್ರಮಾಣವನ್ನು ನಂಬದೆ ಹೋದರೆ ಹಾನಿ ಆಗ್ತಕ್ಕಂಥದ್ದು ನಮಗೆ. ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಅಂತ ಆ ಕ್ಷಣಕ್ಕೆ ನೀನೇನು ಅಂತಿಮ ಸಿದ್ಧಿ ನಿನಗೆ ದೇವ್ರು ಸಿಗಲ್ಲಪ್ಪ. ನನ್ನ ಮೇಲೆ ವಿಶ್ವಾಸ ಇಟ್ಟು, ತಾಯಿಯ ಮಾತಿನ ಮೇಲೆ ವಿಶ್ವಾಸ ಇಟ್ಟು ತಂದೆಯನ್ನು ನಂಬ್ತೀವಿ, ಅಣ್ಣನನ್ನು ನಂಬ್ತೀವಿ. ಇವನು ನಿನ್ನ ಅಣ್ಣ, ಇವನು ನಿಮ್ಮ ಅಕ್ಕ, ಇವನು ನಿಮ್ಮ ಮಾವ, ಇವನು ನಿಮ್ಮ ಚಿಕ್ಕಪ್ಪ ಎಲ್ಲ ಹೇಳ್ಕೊಡ್ತಾಳೆ ತಾಯಿ. ತಾಯಿ ಅದೇ ಆಗಮ ಪ್ರಮಾಣ, ಶಬ್ದ ಪ್ರಮಾಣ ನಂಬ್ತೀವಲ್ಲ. ಹಾಗೆ ಗುರುಗಳ ಮೇಲೆ ವಿಶ್ವಾಸವಿಟ್ಟು ಪರಮಾತ್ಮನನ್ನ ನಂಬೋದು, ಇದು ಆಗಮ ಪ್ರಮಾಣ ಅಂತ ಕರೀತಾರೆ. ಇದು ಅನುಕೂಲಕರ. ಇವೆಲ್ಲ ಇದ್ರೆ ಅಂದರೆ ನಂಬಿಕೆ, ವಿಶ್ವಾಸ ಇದ್ದರೆ ಇದು ಅನುಕೂಲಕರವಾಗಿರುತ್ತೆ. ಇಲ್ಲ, ನಾನು ಯಾರ ಮಾತು ನಂಬಲ್ಲ, ನನಗೆ ದೇವ್ರು ಕಂಡಾಗಲೇ ನಾನು ನಂಬ್ತೀನಿ. ಆಯಿತು, ಹಾಗಾದರೆ ಈ ಜನ್ಮನೆಲ್ಲ ಸಾವಸು. ಅವನೇನು ಮಾಡ್ತಾರೆ? ಅಂಥವ್ರು ಸಾಮಾನ್ಯವಾಗಿ ಏನಿರ್ತಾರೆ ಅಂದರೆ, ಅವರು ಕಠಿಣವಾದ ಯೋಗ ಮಾರ್ಗದಲ್ಲಿ ಅವ್ರು ತೊಡಗಲ್ಲ, ಸಾಧನಾ ಪಥದಲ್ಲಿ ಅವ್ರು ಇರಲ್ಲ. ಅವರು ಲೌಕಿಕ ಭೋಗದಲ್ಲಿ ಬಿದ್ದು ಕೆಳಮುಖ ಜೀವನವನ್ನು ನಡೆಸೋದಕ್ಕೋಸ್ಕರ ಅವರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಬುದ್ಧಿ ಎನ್ನುವಂಥದ್ದು ವಕ್ರವಾದಾಗ, ಬುದ್ಧಿ ಎನ್ನುವಂಥದ್ದು ವಿಕೃತವಾದಾಗ ನಾವು ಯಾರನ್ನೂ ನಂಬಲ್ಲ. ಆ ನಂಬಲ್ಲ ಅಷ್ಟೇ ಅಲ್ಲ, ಜಗತ್ತಿನಲ್ಲಿರುವಂಥ ಅಪಮೌಲ್ಯಗಳನ್ನೇ ನಂಬಿಕೊಂಡು ಅದರಲ್ಲೇ ಸಂತೋಷ ಹುಡುಕಕ್ಕೆ ಹೋಗ್ತೀವಿ, ಅವ್ರಿಗೆಂದೂ ಸಿಕ್ಕಲ್ಲ. ಅದಕ್ಕೆ ಸಾಮಾನ್ಯವಾಗಿ ವಿಚಾರವಾದಿಗಳು ಅಂತ ಏನಿದಾರಲ್ಲ, ಅವರ ಜೀವನ ಒಳಗಡೆ ನೋಡಿದ್ರೆ, ಮೇಲೆ ವೇದಿಕೆ ಮೇಲೆ ಭಾಷಣ ಚೆನ್ನಾಗಿ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಬೇಕಾದ್ರೆ ನೀವು ಆಸ್ತಿಕ ಮನೋಭಾವನೆಯಿಂದ ಕೆಡ್ಸಾಕ್ಬಿಡ್ತಾರೆ ಅವರು. ಅವ್ರ ಮಾತು ಕೇಳಿದ್ರೆ, ನೀವು ಅವ್ರ ಪುಸ್ತಕ ಓದಿದ್ರೆ ನಿಮ್ಮ ಆಸ್ತಿಕ ಮನೋಭಾವನೆಯನ್ನು ಕೆಡಿಸಿ ದೇವ್ರ ಬಗ್ಗೆನೂ ಅನುಮಾನ ಬರಂಗೆ ಮಾಡಿ ನಿಮ್ಮನ್ನು ಅತಂತ್ರ ಸ್ಥಿತಿಗೆ ತಳ್ಳಿಬಿಡ್ತಾರೆ ಅವರು. ಅವ್ರ ಜೀವನ, ಪರ್ಸ್ನಲ್ ಜೀವನ ನೋಡಿದ್ರೆ, ಅವ್ರ ವೈಯಕ್ತಿಕ ಜೀವನ ನೋಡಿದ್ರೆ, ಅವರು ಯಾವುದಾದ್ರು ಚಟಕ್ಕೆ ಬಲಿಯಾಗಿರ್ತಾರೆ, ಅಥವಾ ಆಸೆಗೆ ಬಲಿಯಾಗಿರ್ತಾರೆ, ಸೋಮಾರಿಗಳಾಗಿರ್ತಾರೆ, ಆಮೇಲೆ ಸಮಯ ಸಾಧಕರಾಗಿರ್ತಾರೆ. ಆದ್ದರಿಂದ ನಾವು ಈ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ, ಇನ್ನು ಪ್ರತ್ಯಕ್ಷ ಪ್ರಮಾಣ ಅಂದ್ರಂತೂ ಜಗತ್ತನ್ನು ನೋಡಿದ ಕೂಡಲೇ ನಮಗೆ ತಾಯಿಯ ಪ್ರೇಮ, ತಂದೆಯ ಜವಾಬ್ದಾರಿ, ತಂದೆಯ ಕಠಿಣ ಕಷ್ಟ, ಶ್ರಮ ಇವನ್ನೆಲ್ಲ ನೋಡಿದಾಗ ನಮಗೆ ಅದೇ ಹೇಳ್ತಾರೆ ನಮ್ಮ ಪರಮಹಂಸ ಯೋಗಾನಂದರು. ತಮ್ಮ ಜೀವನದಲ್ಲಿ ಒಂದು ಘಟನೆ ಬರೀತಾರೆ. ಅವರು ಭಾಳ ಚೆನ್ನಾಗಿ ಬರೀತಾರೆ. ಅವರು ಸಾಧನೆಗೆ ಹೊರಟಾಗ, ಇನ್ನೂ ಹೈಸ್ಕೂಲ್ ಹುಡುಗ, SSLC ಮುಗಿಸಿ ಕಾಲೇಜ್ ಓದೋದು ಬೇಡ ಅಂತ ಹೇಳಿ ಹೊರಟಾಗ, ಧ್ಯಾನಕ್ಕೆ ಅಂತ ಹೊರಟಾಗ ಅವ್ರ ತಂದೆ ಹೇಳ್ತಾನೆ, ಅವ್ರ ತಾಯಿ ಅಷ್ಟೊತ್ತಿಗಾಗಲೇ ತೀರ್ಕೊಂಡಿರ್ತಾನೆ. ತಂದೆ ಹೇಳ್ತಾನೆ, ಹೋಗಬೇಡಪ್ಪ, ನೀನು ನಿನ್ನ ಸಹೋದರರನ್ನು ನೋಡು, ನಿನ್ನ ಸಹೋದರಿಯರನ್ನು ನೋಡು, ನನ್ನನ್ನು ನೋಡು, ಅಂದರೆ ನಮ್ಮೆಲ್ಲರ ಪ್ರೇಮವನ್ನು ಬಿಟ್ಟು ಹೋಗಬೇಡ. ಆವಾಗ ಅವರೊಂದು ಒಳ್ಳೆ ಮಾತು ಹೇಳ್ತಾನೆ. ಹುಡುಗ, ಇನ್ನೂ SSLC ಪಾಸ್ ಆಗಿರ್ತಕ್ಕಂಥ ಹುಡುಗ, ಅವನು ಹೇಳ್ತಾನೆ, ಅಪ್ಪ, ನಾನು ನಿಮ್ಮೆಲ್ಲರನ್ನ ದ್ವೇಷ ಮಾಡಿ ಹೋಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಅಂದರೆ ನಿಮ್ಮ ಮೇಲೆ ಸಿಟ್ಟು ಬಂದೋ, ಅಥವಾ ನೀವೇನೋ ನನಗೆ ಒಳ್ಳೆ ವ್ಯವಸ್ಥೆ ಮಾಡಲಿಲ್ಲ ಅಂತನೋ, ಅಥವಾ ನೀವು ನನಗೆ ಬೇಡ ಅಂತ ಹೋಗ್ತಾ ಇಲ್ಲ. ನಾನು ಹೋಗ್ತಿರೋದು ಏನಕ್ಕೆ ಅಂದರೆ, ಜಗತ್ತಿನಲ್ಲಿಗೆ ನನಗೆ ಇಷ್ಟೊಂದು ಒಳ್ಳೆ ತಂದೆ ಕೊಟ್ಟಿದ್ದಾನೆ. ನೀವು ಭಾಳ ಒಳ್ಳೆಯವರು, ನನಗೆ ಒಳ್ಳೆ ತಂದೆ ನೀವು. ಇಂಥ ಒಳ್ಳೆ ತಂದೆಯನ್ನು ಕೊಟ್ಟಂತಹ ಜಗದ ತಂದೆ ಹೇಗಿರ್ಬೋದು? ಆ ಪರಮಾತ್ಮ ಎಲ್ಲರನ್ನೂ ತಂದೆ ತಾಯಿಗಳ ಮೂಲಕ ಕಾಪಾಡ್ತಿದ್ದಾನಲ್ಲ, ನನಗಿಷ್ಟು ಇಷ್ಟು ನನಗೆ ಪ್ರೇಮಪೂರ್ಣವುಳ್ಳಂಥ ತಂದೆಯನ್ನು, ಜವಾಬ್ದಾರಿಯುಳ್ಳಂಥ ತಂದೆಯನ್ನು ಕೊಟ್ಟಿರುವಾಗ ಆ ತಂದೆ ಹೇಗಿರ್ಬೋದು? ನೀವೇ ಇಷ್ಟು ಚೆನ್ನಾಗಿ ನನಗೆ ವ್ಯವಸ್ಥೆ ಮಾಡ್ತಿರ್ಬೇಕಾದ್ರೆ ಆ ಪರಮಾತ್ಮನ ವ್ಯವಸ್ಥೆ ಹೇಗಿರ್ಬೋದು? ಅದನ್ನು ನಾನು ಪರಮಾತ್ಮನ ಅರಿಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ, ನಾನು ನಿಮ್ಮ ಎಲ್ಲರ ಪ್ರೀತಿಯನ್ನು ಒಳಗೆ ತುಂಬಿಕೊಂಡೇ ಹೋಗ್ತಾ ಇದ್ದೀನಿ. ಇದು ಶ್ರೇಷ್ಠವಾದ ವೈರಾಗ್ಯ. ಇದು ಪ್ರತ್ಯಕ್ಷ ಪ್ರಮಾಣದ ಅತ್ಯಂತ ಅದ್ಭುತವಾದ ಉದಾಹರಣೆ. ಅಂದರೆ ಇವರ ಪ್ರೇಮವನ್ನು ಸವಿತಾ, ಇವರ ಪ್ರೇಮವನ್ನು ಅನುಭವಿಸ್ತಾ ಆ ಪರಮಾತ್ಮನ ಪ್ರೇಮಕ್ಕಾಗಿ ಹೊರಡ್ತೀವಲ್ಲ, ಅದು ಬಹಳ ಶ್ರೇಷ್ಠವಾದ್ದು. ಆದ್ದರಿಂದ ನಾವು ಜಗತ್ತಿನಲ್ಲಿ
ಯೋಗ ಮಾರ್ಗದಲ್ಲಿ ಇರಬೇಕಾದ್ರೆ ಈ ಜಾತಿ, ಮತ, ಪಂಥ, ಧರ್ಮ ಇವು ಯಾವುದರ ಗೊಡವೆಗೂ ನಾವು ಹೋಗೋದು ಉಚಿತ ಅಲ್ಲ. ಅವಾಗ ನೀವು ಕೇಳ್ಬೋದು, ಮತ್ತು ನೀವೇ ಹೋಗಿದ್ದೀರಲ್ಲ, ನೀವು ಅಭಿಪ್ರಾಯ ವ್ಯಕ್ತಪಡಿಸ್ತಿರ್ತೀರಲ್ಲ, ಆಮೇಲೆ ಒಬ್ಬರ ಪರವಾಗಿ ಒಬ್ಬರ ವಿರೋಧವಾಗಿ ಮಾತಾಡ್ತಿರ್ತೀರಲ್ಲ ಅಂತ ನೀವು ಯಾರಾದರೂ ಪ್ರಶ್ನೆ ಮಾಡ್ಬೋದು, ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟಬಹುದು. ಅದು ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂದಾಗ ಕೆಟ್ಟದ್ದನ್ನೇ ಕೆಟ್ಟದ್ದು ಅಂತ ಹೇಳಬೇಕಾಗುತ್ತೆ. ಕೆಟ್ಟವರು ಅಂದರೆ ಕೆಟ್ಟ ಮಾತಾಡಿದಾಗ ನಾವು ಅದನ್ನು ವಿರೋಧಿಸ್ಬೇಕಾಗತ್ತೆ. ಗುರುಸ್ಥಾನದಲ್ಲಿ ನಿಂತ್ಕೊಂಡು ತಪ್ಪನ್ನು ತಪ್ಪು ಅಂತ ಹೇಳಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾನು ಮಾತಾಡ್ತೀನಿ ಹೊರತು ನಿಜವಾಗಿ ನನಗೆ ಸೀಮಿತ ಧರ್ಮಗಳಲ್ಲಿ, ಅದು ಯಾವುದೇ ಧರ್ಮ, ನಮ್ಮ ಧರ್ಮದ ಯಾವುದೇ ಮತಾಂಧತೆ, ಧರ್ಮಾಂಧತೆ ಬೆಳೆಸೋದು ನನಗಿಷ್ಟ ಇಲ್ಲ. ಯಾಕಂದರೆ ಯೋಗ ಮಾರ್ಗದಲ್ಲಿ ಮುನ್ನಡೆಯೋಕ್ಕಾಗಲ್ಲ. ಮತಾಂಧರ ನಮ್ಮ ಧರ್ಮದ ಬಗ್ಗೆ ನಾವು ಮತಾಂಧರ ಆದರೂ ಕೂಡ, ಧರ್ಮಾಂಧರ ಆದರೂ ಕೂಡ ಸತ್ಯ ದರ್ಶನ ಆಗಲ್ಲ. ಅದು ಎಲ್ಲವೂ ಸರಿ, ನಮ್ಮ ಧರ್ಮ ಹೇಳೋದೆಲ್ಲವೂ ಸರಿ, ಬೇರೆ ಧರ್ಮ ಎಲ್ಲವೂ ತಪ್ಪು ಅಂತ ಹೊರಟ್ಬಿಡ್ತೀವಿ. ಆವಾಗ ಒಳ್ಳೆಯದನ್ನು ಸ್ವೀಕರಿಸೋಕ್ಕಾಗಲ್ಲ. ಒಳ್ಳೆಯದನ್ನು ಯಾರು ಸ್ವೀಕರಿಸಲ್ಲ, ಒಳ್ಳೆಯದನ್ನು ಯಾರು ಅಳವಡಿಸ್ಕೊಳ್ಳಲ್ಲ, ಯಾರು ಪ್ರಯತ್ನವಾದಿಗಳಾಗಲ್ಲ, ಅವರು ಯೋಗ ಮಾರ್ಗದಲ್ಲಿ ಮುನ್ನಡೆಯೋಕ್ಕಾಗಲ್ಲ. ಚಿತ್ತವೃತ್ತಿಗಳನ್ನು ಗೆಲ್ಲಕ್ಕೂ ಆಗಲ್ಲ, ಚಿತ್ತವೃತ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದ್ದರಿಂದ ನಮಗೇ ನಾವು ಅನ್ಯಾಯ ಮಾಡ್ಕೊಳ್ತೀವಿ. ಧರ್ಮಾಂಧರ ಆದರೆ, ಮತಾಂಧರ ಆದರೆ ನಮ್ಮ ಆತ್ಮವನ್ನು ನಾವು ಹಾನಿ ಮಾಡ್ಕೊಳ್ತೀವಿ, ಅವನತಿಯ ಕಡೆಗೆ ನಾವು ಸಾಗ್ತೀವಿ. ಈಗ ತುಂಬ ಜನ ಆ ಥರ ಆಗ್ತಿದ್ದಾರೆ. ವಿಜ್ಞಾನದ ಹೆಸರಿನಲ್ಲಿ, ಭೋಗದ ಹೆಸರಿನಲ್ಲಿ, ಆಮೇಲೆ ಏನು ಪ್ರಯತ್ನ ಮಾಡಿ ಆಳವಾದ ಜ್ಞಾನವನ್ನು ಪಡೆಯಲಾರದೆ ಕೇವಲ ಮೇಲಿಂದ ಮೇಲೆ ಜೀವನ ಮಾಡಿ, ಮೇಲ್ಮೇಲೆ ಜೀವನ ಮಾಡಿ ರೋಗಕ್ಕೀಡಾಗ್ತಾ ಇದ್ದಾರೆ. ಆಮೇಲೆ ವೈದ್ಯರು ಎಲ್ಲವನ್ನೂ ಸರಿಪಡಿಸ್ತಾರೆ ಅಂತ ಹೇಳಿ ಆಪರೇಷನ್ಗಳು ಮಾಡಿಸ್ಕೊಂಡು ಇನ್ನೆಂದೆಂದೂ ಈ ಜೀವನದಲ್ಲಿ ಸರಿ ಆಗಲಾರದ ಹಾಗೆ ಬದುಕ್ತಾ ಇದ್ದಾರೆ. ಇದೇ ಪ್ರಮಾಣ ವೃತ್ತಿಯ ಕಠಿಣತೆ ಅಂದರೆ ಇದು. ಅದಕ್ಕೆ ನಾವು ಸತ್ಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ ನಡಿಬೇಕಾದ್ರೆ ಸತ್ಯಾಸತ್ಯ ವಿಚಾರ ಮಾಡಬೇಕು. ಪ್ರಮಾಣ ವೃತ್ತಿಯನ್ನು ಸರಿಯಾಗಿ ಬಳಸ್ಕೋಬೇಕು. ಆಮೇಲೆ ತಾಳ್ಮೆಯಿಂದ ಸರಳ ಮನಸ್ಕರಾಗಿ ನಾವೆಲ್ಲರ ಜೊತೆ ಒಡನಾಟ ಮಾಡ್ತಾ, ಎಲ್ಲರೂ ಪರಮಾತ್ಮನ ಅಂಶೀಭೂತರು. ಇದೆ ನಮಗೆ ಪ್ರತ್ಯಕ್ಷ ಪ್ರಮಾಣದ ಅನುಕೂಲಕರ ಏನಂದರೆ, ಈ ಜಗತ್ತಿನಲ್ಲಿ ಮಾನವರೆಲ್ಲರೂ ಪರಮಾತ್ಮನ ಅಂಶೀಭೂತರು. ಅಷ್ಟೇ ಅಲ್ಲ, ಸಕಲ ಜೀವವೂ ಪರಮಾತ್ಮನ ವ್ಯಕ್ತ ಸ್ವರೂಪ. ಇಡೀ ಜಗತ್ತೇ ಪರಮಾತ್ಮನ ವ್ಯಕ್ತ ಸ್ವರೂಪ ಅಂದಾಗ ಪ್ರತ್ಯಕ್ಷ ಪ್ರಮಾಣ ಕಠಿಣ ಆಗಲ್ಲ. ಆಮೇಲೆ ಈ ಜಗತ್ತಿನಲ್ಲಿ ಒಳ್ಳೆಯದನ್ನೇ ಕಂಡು ಅದರ ಹಿಂದೆ ಪರಮಾತ್ಮನ ಅನುಗ್ರಹ, ಗುರುಗಳ ಅನುಗ್ರಹವನ್ನೇ ಕಲ್ಪಿಸ್ಕೊಂಡಾಗ ಅನುಮಾನ ಪ್ರಮಾಣ ನಮಗೆ ಕಠಿಣ ಆಗಲ್ಲ. ಆಮೇಲೆ ಗ್ರಂಥಗಳನ್ನು, ಒಳ್ಳೊಳ್ಳೆ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಅಲ್ಲಿ ಬರ್ತಕ್ಕಂಥ ಸುವಾಕ್ಯಗಳನ್ನು, ಸುವಾರ್ತೆ ಅಂತ ಕರೀತಾರೆ ಬೈಬಲಲ್ಲಿ, ಸುವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ನಾವು ನಡೆದ್ರೆ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ, ಆನಂದಮಯವಾಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.